1982 ಜೋಸೈಮನ್ ಊರಿಗೆ ಉಪಕಾರಿ ಹೌದು ಸಿನಿಮಾದ ಮೂಲಕ ನಿಮ್ಮ ಎಂಟ್ರಿ ಆಯಿತು. ಹೌದು ಸರ್. ಅದರ ಮೊದಲು ಏನು ಮಾಡ್ತಾಯಿದ್ದೆ ಸರ್? ಸರ್ ಅದ್ರ ಮೊದಲು ನಾನು ನಾಟಕ ಕಂಪ್ನಿ ಇಟ್ಟಿದ್ದೆ. 1971ರಲ್ಲಿ ನಾನು ನಾಟಕ ಕಂಪ್ನಿ ಇಟ್ಟಿದ್ದೆ. ಅಂದರೆ ನಾಟಕ ಕಂಪ್ನಿಗೆ ಅಂದರೆ ಬ್ಯಾಂಕಲ್ಲಿದ್ದೆ ಆವಾಗ. ಬ್ಯಾಂಕಿಗೆ ರಜೆ ಹಾಕೋದು, ವೃತ್ತಿರಂಗಭೂಮಿಗೆ ಒಂದು 4 ದಿವಸ 5 ದಿವಸ ಹಿಂಗೆ ಹೋಗ್ಬಿಡೋದು. ಹೀಗೆ ಮಾಡ್ತಾಯಿದ್ದೆ. 9 ವರ್ಷ ನಾನು ಹೀಗೆ ನಾಟಕ ಕಂಪ್ನಿ ವೃತ್ತಿ ರಂಗಭೂಮಿಯಲ್ಲಿ ಮಾಡ್ಕೊಂಬಂದೆ. ಲಾಸ್ಟ್ 9ನೇ ವರ್ಷದಲ್ಲಿ ನಂದೊಂದು ಶಿಕಾರಿಪುರದಲ್ಲಿ ನಾಟಕ ನಡೀತಾಯಿತ್ತು ನಂದು. ನಾನು ಗೌಡ್ರ ಗದ್ದಲ ನಾಟಕ ನಂದು ಫೇಮಸ್ಸು, ಅದು ಪಾತ್ರ ಮಾಡ್ತಾಯಿದ್ದೆ. ಮಾರನೇ ದಿವಸ ದೀನೇಂದ್ರ ಗೋಪಾಲ್ ಅವ್ರ ನಾಟಕ, ಅವರು ನಾಟಕ ಬಂದಿದ್ದರು. ಮೊದಲು ದಿವಸ ಒಂದೇ ದಿವಸ ಬಂದಿದ್ದರು, ಒಂದೇ ಹೋಟ್ಲಲ್ಲಿ ಇದ್ವಿ. ಸರಿ, ಅವ್ರು ಬಂದು ನನ್ನ ನಾಟಕ ನೋಡಿದ್ರು, ಗೌಡ್ರ ಗದ್ದಲ. ಅವ್ರು ನೋಡ್ಬಿಟ್ಟು ಇಷ್ಟೆಲ್ಲ ಚೆನ್ನಾಗಿ ಮಾಡ್ತೀಯ ನೀನು, ಸಿನಿಮಾಗೆ ಯಾಕೆ ಬರಬಾರ್ದು ಅಂತ ಕೇಳಿದ್ರು. ನಾನು ಹೇಳಿದೆ, ನಮ್ಮನ್ನು ಯಾರು ಗುರುತಿಸ್ತಾರೆ ಸರ್, ನಾವು ಬೆಳಗ್ಗೆ ರಾತ್ರಿ ಆದರೆ ಬಣ್ಣ ಹಚ್ಕೊಂಡು ಬೆಳಗ್ಗೆ ಆದರೆ ಕಾಫಿಗೆ ದುಡ್ಡಿರಲ್ಲ, ನಂತರದಲ್ಲಿ ನಮಗೆ ಯಾರು ಸರ್ ಅಲ್ಲಿ ಸಿನಿಮಾದಲ್ಲಿ ಸೇರಿಸ್ತಾರೆ. ಇಲ್ಲ, ನೀನು ಒಂದ್ಸರಿ ಬೆಂಗಳೂರಿಗೆ ಬಂದಾಗ ನಾನು ಬಂದು ಕಾಣು ಅಂದರು. ನಾನು ಯಾವುದೋ ಒಂದು ನಿಮಿತ್ತ ಬಂದು ಬೆಂಗಳೂರಿಗೆ ಬಂದೆ. ಅವರು ಜನಾರ್ದನ ಲಾಡ್ಜ್ ಅಲ್ಲಿ ಫೇಮಸ್ ಅವ್ರದ್ದು, ಅಲ್ಲಿ ಬ್ರಹ್ಮ ಅವರೆಲ್ಲ ಅಲ್ಲೇ ಇದ್ದರು. ಬಂದೆ, ಒಂದು ದಿವಸ ಹೋದೆ ಬೆಳಿಗ್ಗೆ 6-7 ಗಂಟೆ ಬಂದೆ. ಇದ್ದರು, ನಾನು ಬಂದೆ, ನಮಸ್ಕಾರ ಮಾಡಿದೆ. ಬರವೆ ಅಂದರು. ಸರ್ ಹಿಂಗೆ ನೀವು ಹೇಳಿದ್ರೆಲ್ಲ ಬಂದಿದ್ದೀನಿ. ಸರಿ, ಒಂದು ಕೆಲಸ ಮಾಡೋ, ಸ್ನಾನ ಗಿನೆಲ್ಲ ಮಾಡ್ಕೊ, ಶೂಟಿಂಗ್ ಇದೆ, ಹೋಗೋಣ ಅಂತೇಳಿದ್ರು. ಸರಿ, ಎಲ್ಲ ಮುಗಿಸ್ಕೊಂಡು ಆವಾಗ ಸಾಹಸ ಸಿನಿಮಾ ನಡೀತಾಯಿತ್ತು. ಜೋಸೈಮನ್ ಅವ್ರದ್ದು ಸಾಹಸ ಅನ್ನೋದು ಅಜಂತಾ ಕಂಬೈನ್ಸ್. ಸರಿ, ಸೀದಾ ಸ್ಟುಡಿಯೋಗೆ ಹೋದ್ವಿ, ಕಂಠೀರವ ಸ್ಟುಡಿಯೋಗೆ. ಅಲ್ಲಿಗೆ ಸರಿ, ಅಲ್ಲಿ ಹೋಗಿ ಅವರು ಶೂಟಿಂಗ್ ಎಲ್ಲ ಹೋದ್ರು, ನಾನು ಸುಮ್ಮನೆ ಕೂತಿದ್ದೆ. ಸರಿ, ಅವರು ಶೂಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ಕುಣಿಗಲ್ ನಾಗಭೂಷಣ ಅವರಿಗೆ ಪರಿಚಯ ಮಾಡಿಸಿದ್ರು. ಸಾಹಿತಿ ಅವರೇ ಬರಿತಾಯಿದ್ದು. ಸರಿ, ಕುಣಿಗಲ್ ನಾಗಭೂಷಣರಿಂದ ಜೋಸೈಮನಿಗೆ ಪರಿಚಯ ಆಯಿತು. ಜೋಸೈಮನಿ ಪರಿಚಯ ಆಗಿ ಆನಂದ ಇವರು ನಮ್ಮ ಅಜಂತಾ ಕಂಬೈನ್ಸ್ ರಾಧಾ ಕೃಷ್ಣರಾಜ್ ಅವರಿಗೆ ಪರಿಚಯ ಆಯಿತು. ಸರಿ, ಹೀಗೆ ಪರಿಚಯ ಮಾಡಿ ಚೆನ್ನಾಗಿ ಮಾಡ್ತಾನೆ ಹಾಗೆ ಹೀಗೆ ಜೋಸೈಮನಿಗೆ ಹೇಳಿದರು. ಜೋಸೈಮನಿ ಭಾಳ ಹತ್ರ ಅಲ್ಲ ದೀನೇಂದ್ರ ಗೋಪಾಲ್. ಆವಾಗ ಹೀಗೆ ಪಾತ್ರ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಸರಿ, ಹಾಗಾದರೆ ಯಾವಾಗ ಊರಿಗೆ ಉಪಕಾರಿ ನಡೀತಾಯಿತ್ತು, ಶೂಟಿಂಗ್ ನಡೀತಾ ಇಲ್ಲ ಡಿಸ್ಕಷನ್ ನಡೀತಾಯಿತ್ತು, ಸ್ಕ್ರಿಪ್ಟ್ ಹಂತದಲ್ಲಿತ್ತು. ಆವಾಗ ಇವರು ಕುಣಿಗಲ್ ನಾಗಭೂಷಣವರು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ರು. ಏನು ಅಂದರೆ, ವಜ್ರಮುನಿ ಬಾಡಿ ಗಾರ್ಡ್ಸ್ನಲ್ಲಿ 5 ಜನದಲ್ಲಿ ನಾನು ಒಬ್ಬ. ಎಂತೆಲ್ಲ ಮಾಡ್ಕೊಂಡು ಬಂದೆ ಸರ್. 5 ಜನದಲ್ಲಿ ನಾನು ಒಬ್ಬ ಊರಿಗೆ ಉಪಕಾರಿ ಚಿತ್ರದಲ್ಲಿ. ಆಮೇಲೆ ಅದರಲ್ಲಿ ಫಸ್ಟು ವಿಷ್ಣುವರ್ಧನ್ ಕಾಂಬಿನೇಷನು. ಆವಾಗಲೇ ವಿಷ್ಣುವರ್ಧನ್ ಭಾಳ ಫೇಮಸ್ ಆಗಿದ್ದರು. ನಾವಿನ್ನೂ ಹೊಸಬ್ರಲ್ವಾ, ನಮಗೆ ಕ್ಯಾಮ್ರಾ ಏನು ಅಂತ ಗೊತ್ತಿರಲಿಲ್ಲ. ಸಿನಿಮಾ ಕ್ಯಾಮ್ರಾ ನಮ್ಮದು ನಾಟಕದಲ್ಲಿ ಅಲ್ವಾ, ಕೈಕಾಲೆಲ್ಲ ಆಡಿಸೋದು ಭಾಳ ಜಾಸ್ತಿ ಅಲ್ವಾ. ಸರಿ, ಫಸ್ಟು ಒಂದು ಸೀನು ವಿಷ್ಣುವರ್ಧನ್ ಜೊತೆ ಜೋಸೈಮನ್ ಕರೆದ್ರು. ನೋಡಪ್ಪ, ಫಸ್ಟ್ ಸೀನು ಜೋಸೈಮನ್ ದೇವರು ವಿಷ್ಣುವರ್ಧನ್ ಜೊತೆ ಸರಿಯಾಗಿ ಮಾಡಬೇಕು, ಒಂದೇ ಟೇಕಿಗೆ ಓಕೆ ಮಾಡಬೇಕು, ಮಾಡಲಿಲ್ವಾ ನಿನ್ನ ಪಾಡಿ ನೀನು ಊರಿಗೆ ಹೋಗ್ಬಿಡು ಅಂದರು. ಇದನ್ನದು ಹೆದರ್ಸ್ಬಿಟ್ರು ನನಗೆ. ಏನಾದ್ರು ನಾವು ನೆಲೆ ಊರ್ಬೇಕಂತ ಒಂದು ಮನಸ್ಸಿತ್ತಲ್ಲ. ಮತ್ತು ನಾಟಕಗಳಲ್ಲಿ ಮಾತಾಡಿದಾಗ ಡೈಲಾಗ್ಲಿ ನಮಗೇನು ತೊಂದರೆ ಇರಲಿಲ್ಲ. ಸರಿ, ಅಸಿಸ್ಟೆಂಟ್ ಡೈರೆಕ್ಟ್ರು ಕೊಟ್ಟರು ಡೈಲಾಗು. ಸರಿ, ಅಲ್ಲಿ 4-5 ಜನ ನಾವು ಊರು ಕಾಯ್ತಾ ಇರ್ತೀವಿ. ಊರಿಗೆ ಎಂಟ್ರಿ ಆಗ್ತಾರೆ ವಿಷ್ಣುವರ್ಧನ್. ಎಂಟ್ರಿ ಆದಾಗ ನಾನು ಹೋಗಿ ಫಸ್ಟು ಕೋಲು ಜೋರಾಗಿಟ್ಟು, ಹಳ್ಳಿಗೆ ಒಂದು ಸೊಳ್ಳೆ ಬರಬೇಕಾದ್ರೂ ನಮ್ಮ ನಾಯಕದ ಪರ್ಮಿಷನ್ ತೊಗೊಂಡೇ ಒಳಗೆ ಬರಬೇಕು, ಅವ್ರ ಅಪ್ಪಣೆ ಇಲ್ಲದೆ ಯಾರೂ ಹೊರಗೆ ಹೋಗಿಲ್ಲ. ಇದು ಡೈಲಾಗ್ ನಂದು. ಇದು ನನ್ನ ಡೈಲಾಗು ಮಾಡಿದೆ. ಏಕ್ದಮ್ ಒಂದೇ ಟೇಕಿಗೆ ಓಕೆ ಆಗ್ಬಿಡ್ತು ಸರ್. ಓಕೆ ಆದ ತಕ್ಷಣ ವಿಷ್ಣುವರ್ಧನ್ ಅವರು, ಯಾರು ಇವರು ಅಂತ ಕೇಳಿದ್ರು. ಗಮನ, ಯಾರು ಇವರು? ಇಲ್ಲ ಸರ್, ಹಿಂಗೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ, ನಾಟಕ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿಂದ ಶುರು ಆಯಿತು ಸರ್ ನಂದು ಜೀವನ, ಚಿತ್ರ ಜೀವನ. ಹೇಗೆ ಅಂದರೆ, ಧೀರೇಂದ್ರ ಗೋಪಾಲು, ಜೋಸೈಮನ್ನು, ಕುಣಿಗಲ್ ನಾಗಭೂಷಣ ಎಲ್ಲಿ ಪಿಕ್ಚರ್ ಮಾಡ್ತಾರೋ ಒಂದು ಕ್ಯಾರೆಕ್ಟರ್ ಫಿಕ್ಸ್, ಅಲ್ಲಿ ಜನಾರ್ದನ್ ಫಿಕ್ಸ್ ಇದ್ದೇ ಇರ್ತಾರೆ. ಈ ರೀತಿ ಬೆಳ್ಕೊಂಬಂತು. ಈ ರೀತಿ ಬೆಳೀತಾ 150 ಸಿನಿಮಾ ಮಾಡಿದೆ ಸರ್. ಆವಾಗ ಎಲ್ಲಿದ್ದೆ ನಾನು? ಹೊಳಲ್ಕೆರೆಯಲ್ಲಿದ್ದೆ. ಹೊಳಲ್ಕೆರೆಯಿಂದ ಬೆಂಗಳೂರು ಓಡಾಡ್ಕೊಂಡೇ ಇದ್ದೆ ನಾನು. ಹೊಳಲ್ಕೆರೆ ನನ್ನ ಊರು. ಅಲ್ಲಿಂದ ಈ ಬೆಂಗಳೂರಿಗೆ ಬಂದು ಇಲ್ಲಿಕ್ಕೆ ಶೂಟಿಂಗ್ ಕೆಲಸ ಮುಗಿಸ್ಕೊಂಡು ಹಿಂಗೆ ಮತ್ತೆ ಹೋಗ್ತಿದ್ದೆ. ಈ ರೀತಿ ಓಡಾಡ್ಕೊಂಡೇ 150 ಪಿಕ್ಚರ್ ಮಾಡಿದೆ. ಅಂದರೆ 1 ಸೀನು 2 ಸೀನು
3 ಸೀನು ಅಷ್ಟೇ. 150 ಅಂದ್ರೆ 150 ಮಾಡಿದೆ. ಕಡಿಮೆ ಸಂಖ್ಯೆ ಅಲ್ಲ ಸರ್. ಅವಾಗ ಭಾಳ ಬ್ಯುಸಿ, ಯಾಕಂದರೆ ದೇವೇಂದ್ರ ಗೋಪಾಲ್ ಬ್ಯುಸಿ ಇದ್ರಲ್ಲ, ಅವ್ರು ಇರೋ ಪಿಕ್ಚರಲ್ಲೆಲ್ಲ ನಾನಿದ್ದೆ. ಜೋಸೆಫ್ ಅಂತ ಡೈರೆಕ್ಟ್ ಮಾಡೋ ಪಿಕ್ಚರಲ್ಲೆಲ್ಲ ನಾನಿದ್ದೆ. ಹಾಗಾಗಿ 150 ಪಿಕ್ಚರ್ ಹಿಂಗೆ ಆಗೋಯ್ತು. ಡಾಕ್ಟ್ರ್ ಕ್ಯಾರೆಕ್ಟರ್ ಅಂತ ಯಾವ್ದಂದು ಏನಾಯಿತು, ಭಾಳ ಬೇಜಾರಾಗೋಯ್ತು. ನಾನು ಲೆಕ್ಕ ಹಾಕಿದೆ, ಹಿಂಗೆ ಮಾಡಿದ್ರೆ ಸರಿ ಇಲ್ಲ, ನಾವು ಬೆಂಗಳೂರಿಗೆ ಟ್ರಾನ್ಸ್ಫರ್ ತೊಗೊಂಡ್ಬಿಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದೆ. ಅದರ ಮೊದಲು ಈ ಬ್ಯಾಂಕನ್ನು ಏನು ಮಾಡಿದ್ರಿ? ಅದು ಕೇಳಿ ಸುದ್ದಿ. ಯಾವಾಗ ಈ ರಜೆ ಹಾಕ್ಕೊಂಡು ಹೋಗ್ತಾ ಇದ್ನೋ, ಬ್ಯಾಂಕ್ನಲ್ಲಿ ನೋಟಿಸ್ ಮೇಲೆ ನೋಟಿಸು. ಅಲ್ವಾ? ಹೌದು, ನಿಮ್ಮನ್ನು ತೆಗೆದಾಕ್ತೀವಿ ಅಂತೇಳಿ. ನಾವೇನು ಮಾಡೋದು, ಅದಕ್ಕೆ ಒಂದು ರಿಪ್ಲೈ ಹಾಕೋದು, ಕಾಯಿಲೆ ಆಗಿತ್ತು ಹಾಗಾಗಿ ಹುಷಾರಿಲ್ಲ ಅಂತ ಹೇಳಿ. ಮತ್ತೆ ಅದಕ್ಕೆ ಯಾವ ಬ್ಯಾಂಕ್ ಸರ್? ವಿಜಯ ಬ್ಯಾಂಕ್. ವಿಜಯ ಬ್ಯಾಂಕ್. ಆವಾಗ ನಾನು ಬ್ಯಾಂಕ್, ಎಂಕಲ್ನ ಬ್ಯಾಂಕ್. ಅಲ್ಲಿ ನಮ್ಮ ವಿಶ್ವನಾಥ್ ನಾಯ್ಕ್ ಅಂತಿದ್ರು, ಓಕೆ, ಯೂನಿಯನ್, ಆ ಯೂನಿಯನ್ ಸೆಕ್ರೆಟ್ರಿ. ಅವರು ನನ್ನನ್ನು ಉಳಿಸಿದ್ರು ಬ್ಯಾಂಕಲ್ಲಿ. ಎಲ್ಲಿವರೆಗೂ ಗೊತ್ತಾ ಸರ್, ಬ್ಯಾಂಕ್ನಲ್ಲಿ ಹೆಸರಿಗೆ ಮಾತ್ರ ಬ್ಯಾಂಕು, ಸಂಬಳ ಇಲ್ಲ. ಆ ರೀತಿ ಆಯಿತು. ಯಾಕಂದರೆ ಶೂಟಿಂಗಿಗೆ ಹೋಗ್ತಿದ್ದೆ, ರಜೆ ಇದೆ, ರಜೆ ಇಲ್ಲ, ಲಾಸಪ್ಪೆ. ಓಕೆ. ಆ ರೀತಿ ಮಾಡಿಕೊಂಡೇ ಬಂದೆ. ಕೊನೆಗೆ ಬೆಂಗಳೂರಿಗೆ ಬಂದೆ ಸರ್. ಬೆಂಗಳೂರು ಮಧ್ಯೆ ಅಲ್ಲಿ ನಮ್ಮ ತಂದೆ ತೀರೋದ್ರು ಹೊಳಲ್ಕೆರೆಯಲ್ಲಿ. ಇನ್ನು ಯಾಕೆ ಅಲ್ಲಿರೋದು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಸೀದಾ ಬೆಂಗಳೂರಿಗೆ ಬಂದೆ ಸರ್. ಬೆಂಗಳೂರಿಗೆ ಬಂದು ಸೆಟ್ಲಾದೆ ಬಾಡಿಗೆ ಮನೆ ಸೆಟ್ಲಾಗಿ ಬೆಳಿಗ್ಗೆ 7 ಗಂಟೆ 6 ಗಂಟೆಗೆ ಎದ್ದೋಳೋದು ಸರ್. ಸ್ನಾನ ಎಲ್ಲ ಮುಗಿಸ್ಕೊಳ್ಳೋದು, ಹೋಟೆಲ್ ಹೈಲ್ಯಾಂಡು, ಆಮೇಲೆ ಮಾರುತಿ ಇದು ಮೋತಿ ಮಹಲ್ಲು, ಇವೆಲ್ಲ ತಿರುಗೋದು. ಎಲ್ಲಿ ಪಿಕ್ಚರ್ ಆಗುತ್ತೆ ಏನಾಗುತ್ತೆ ಅಂತ ತಿರುಗೋದು. ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರಲ್ಲ, ಡೈರೆಕ್ಟ್ರ್ ಕಾಂಟ್ಯಾಕ್ಟ್ ಮಾಡೋಲ್ಲ ನಾವು, ಅಸೋಸಿಯೇಟ್ ಡೈರೆಕ್ಟರ್ ಇರ್ತಾರಲ್ಲ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ. ಚಿಕ್ಕ ಪುಟ್ಟ ಪಾತ್ರಗಳು ಅವ್ರಿಗೆ ಗೊತ್ತಲ್ವ. ಸರಿ, ಹಾಗೆ ಮಾಡಿ ಎಲ್ಲ ಪಾಠ ಮಾಡ್ತಾಯಿದ್ದೆ. ಅದ್ರ ಪದ್ಯದಲ್ಲಿ ಜಗ್ಗೇಶ್ ನಮಗೆ ಫ್ರೆಂಡು. ನಾನು ಯಾವಾಗ ಸಿನಿಮಾ ಹುಡುಕಾಡ್ತಿದ್ದೋ ಅವರು ಹುಡುಕಾಡ್ತಾಯಿದ್ರು. ಆವಾಗ ಆ ಹೋಟೆಲ್ ಹೈಲ್ಯಾಂಡ್ನಲ್ಲಿ ಸೇರ್ಕೋತಾ ಇದ್ವಿ ಎಲ್ಲರೂ. ಅವ್ರದ್ದು ಮೋಟ್ರ್ ಬೈಕ್ ಇತ್ತು, ನಂದು ಮೋಟ್ರ್ ಬೈಕ್ ಇತ್ತು. ಹೈಲ್ಯಾಂಡ್ ಒಂದು ಸ್ಟುಡಿಯೋ ಥರನೇ ಅದು ಸ್ಟುಡಿಯೋ ಥರ. ಇದೆ, ಅದಮ್ಮ ಕಟ್ಟೆ ಗೊತ್ತಿದ್ದು, ಹಳೆ ಕಟ್ಟೆ ಇತ್ತಲ್ಲ, ಒಂದು ಕಟ್ಟೆ ಮೇಲೆ ಕೂತ್ಕೋತಾ ಇದ್ವಿ ನಾವು, ಜಗ್ಗೇಶು, ಆ ಕಿಲ್ಲರ್ ವೆಂಕಟೇಶು, ಇವರೆಲ್ಲ ಕೂತ್ಕೋತಾ ಇದ್ವಿ. ಯಾರ್ಯಾರು ಫಸ್ಟು ಇವ್ರು ಹೋಗೋರು, ಜಗ್ಗೇಶ್ವರ್ ಹೋಗೋರು ಪ್ರೊಡ್ಯೂಸರ್ ರೂಮಿಗೆ, ಡೈರೆಕ್ಟರ್ ರೂಮಿಗೆ ಅವ್ರು ಹೋಗೋರು. ಅವ್ರು ಹೋದ್ಮೇಲೆ ನಾನು ಹೋಗ್ತಿದ್ದೆ. ಅವರೇ ಜಗ್ಗೇಶ್ ಹೇಳಿ ಕಳ್ಸೋರು, ನೋಡಿ ಹಿಂಗಿದೆ ಹೋಗಿ ಮಾತಾಡೋ ಅಂತೇಳಿ. ಹೋಗೋದು, ಯಾವುದೋ ಒಂದು ಸೀನು, 1-2 ಸೀನು ಮುಗಿಸ್ಕೊಂಡು ಜಗ್ಗೇಶ್ ಜೊತೆ ಬರೋದು. ನಾನು ಹುಡುಕಾಟದಲ್ಲಿ, ಅವರು ಹುಡುಕಾಟದಲ್ಲಿದ್ದರು. ಸರಿ, ಹೀಗೆ ಆಯಿತು. ಮನೆಗೆ ಭಾಳ ಬೇಜಾರಾಗೋಯ್ತು ಸರ್. ಅಷ್ಟೊತ್ತಿಗೆ ಬ್ಯಾಂಕ್ನಲ್ಲಿ ವಿಪರೀತ ತೊಂದರೆ, ಸಂಸಾರ ಬೆಳೀತು, 3 ಜನ ಹೆಣ್ಮಕ್ಳು, ಅವ್ರ ಸಂಸಾರ ಬಗೀತು, ಸಂಬಳ ಇಲ್ಲ. ಪಿಕ್ಚರೆಲ್ಲ ಅವಾಗ ಏನು ಮಾಡ್ತಾರೆ, ಏನು ಕೊಡ್ತಾಯಿದ್ರು ಸರ್ ನಮಗೆ, ನಿಮಗೆ ಗೊತ್ತಿದ್ದಂಗೆ ಏನು ಕೊಡ್ತಾಯಿದ್ರು ನಮಗೆ, ಏನು ಕೊಡ್ತಾರೆ 200-300 ಅವಕಾಶ ಸಿಕ್ಕಿದೆ. ಅದೇ ನಮಗೆ ಅವಕಾಶ, ನಾವು ಅಲ್ಲಿ ದುಡ್ಡು ಕೊಡದೇ ಇದ್ರೂ ಚಿಂತಲ್ಲ, ಅವಕಾಶ ಸಿಗ್ತಲ್ಲ ಅಂತ ಆ ಟೈಮ್ನಲ್ಲಿ ನಮಗೆ ಅನ್ನಿಸ್ಲಿಲ್ಲ. ಕೊಟ್ಟರು ಏನೋ 300 ರೂಪಾಯಿ 200 ರೂಪಾಯಿ ಕೊಡೋರು, 20 ರೂಪಾಯಿ ಕನ್ವಿನ್ಸ್. ಆವಾಗ ಒಂದು 200 ರೂಪಾಯಿ ಪಾತ್ರ ಮಾಡೋರು. ಕೆಲವು ಪ್ರೊಡಕ್ಷನು ಎಲ್ಲ ಪಿಕ್ಚರಲ್ಲಿ ಕೊಡ್ತಿರಲಿಲ್ಲ. ಸರಿ, ನನಗೆ ಭಾಳ ಬೇಜಾರಾಗೋದು ಸರ್. ಏನಿದು ನಮ್ಮ ಇದಕ್ಕೆ ಯೋಗ್ಯತೆ ತಕ್ಕಂತೆ ಸಿಗಲಿಲ್ವಲ್ಲ. ಅಷ್ಟೊತ್ತಿಗೆ ದೇವೇಂದ್ರ ಗೋಪಾಲ್ ಅವ್ರದ್ದು ಸ್ವಲ್ಪ ಇಳಿ ಮುಖವಾಗಿತ್ತು. ಸರಿ, ನಾನೇ ಮಾಡಿದೆ, ಏನು ಬೇಡ, ಸ್ಟುಡಿಯೋ ಕೆಲಸ, ಇದು ಸಿನಿಮಾ ಕೆಲಸನೇ ಬೇಡ, ಬ್ಯಾಂಕಿಗೆ ಹೋಗ್ಬಿಟ್ಟು ಕರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಯಾವುದನ್ನ ಒಂದು ಊರಿಗೆ ಮ್ಯಾನೇಜರ್ ಆಗಿಬಿಟ್ಟು ಹೋಗಿ ಲೈಫ್ ಸೆಟ್ಲ್ ಮಾಡ್ಬೋಣ ಅಂಥೇಳಿ 6 ತಿಂಗಳು ಯಾರು ಕರೆದ್ರೂ ಹೋಗಲಿಲ್ಲ ಸರ್. ಯಾರು ಕರೆದ್ರೂ ಹೋಗಲಿಲ್ಲ. ಬ್ಯಾಂಕಿಗೆ ಸೇರ್ಕೊಂಡ್ರೆ, ಬ್ಯಾಂಕಿಗೆ ಹೋಗ್ಬಿಟ್ಟೆ. ಸೇರಿಸ್ಕೊಂಡ್ರು. ಅದೇ ಎಲ್ಲ ಇತ್ತಲ್ಲ ನೋಟಿಸು, ಅದು ಇದು ಎಲ್ಲ ಕೊಟ್ಟು ನಮಗೆ ವಿಶ್ವನಾಥ್ ನಾಯ್ಕ್ ಇದ್ರಲ್ಲ, ಮುದ್ದಣ್ಣ ಶೆಟ್ಟರು ಮತ್ತು ವಿಶ್ವನಾಥ್ ನಾಯ್ಕರು, ಅವರು ನಮಗೆ ಸಪೋರ್ಟು. ಬ್ಯಾಂಕಿಗೆ ತೆಗೆದೇ ಇರೋ ಹಾಗೆ ಅವ್ರು ಮಾಡಿದರು ನಮಗೆ. ಸರಿ ಸರ್, ಏನಾಗ್ಬಿಡೋದು ಅಂತ ನಾನು ಬೇಜಾರಾಗೋಯ್ತು ಸರ್. ದುಡಿಮೆ ಇಲ್ಲ, ಕಾಸಿಲ್ಲ, ಈ ಕಡೆ ಬ್ಯಾಂಕ್ನಲ್ಲಿ ಸಹ ಇಲ್ಲ. ಇನ್ಸೂರೆನ್ಸ್ ಅಮೌಂಟ್ ನಾನೇ ಕಟ್ತಾಯಿದ್ದೆ ಬ್ಯಾಂಕಿಗೆ. ಸರಿ, ಬೇಡ ಇದು ಅಂತ ಮನೆಯಲ್ಲೂ ಅಬ್ಜೆಕ್ಷನ್ ಬೇರೆ ಶುರು ಆಗೋಯ್ತು. ಮಿಸ್ಸಸ್ಸು, ಏನು ರೀ ಇದು, ಹೆಣ್ಮಕ್ಳಿದ್ದಾರೆ, ಸ್ವಲ್ಪ ಅವರಿಗೆ ಮದುವೆ ಮಾಡಬೇಕು, ನೀವು ಹೀಗೆ ಮಾಡ್ತಾಯಿದ್ರೆ ಹೆಂಗೆ ಅಂತೇಳಿ. ಸರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ಸರ್. 6 ತಿಂಗಳು ಯಾವ ಪಿಕ್ಚರಿಗೆ ಹೋಗಲಿಲ್ಲ, ಕರೆದ್ರೂ ಹೋಗಲಿಲ್ಲ. ಸರಿ, ಬ್ಯಾಂಕ್ನಲ್ಲೇ ಇದ್ದೆ. ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಈ ನಾಡಿಗ ಅಂತೇಳಿ ಒಂದು ಮ್ಯಾನೇಜರ್ ಇದ್ದ, ಗೊತ್ತೆ ನಿಮಗೆ, ಕೃಷ್ಣ ನಾಡಿಗ ಅಂತೇಳಿ, ಕೃಷ್ಣಮೂರ್ತಿ ನಾಡಿಗ. ಅವನು 3 ಗಂಟೆಗೆ ಬಂದ ಬ್ಯಾಂಕಿಗೆ ಬಂದು ಕೂತಿದ್ದೆ. ನಾನು ಲೆಕ್ಕ ಬರೀತಾ ಬಂದು ನಮಸ್ಕಾರ ಅಣ್ಣ ಅಂದ. ಓ ಏನಪ್ಪ, ಏನು ಬಂದ್ಬಿಟ್ಟೆ ಹಿಂಗೆ ಅಂದೆ. ನಿನಗೆ ಕಾಶಿನಾಥ್ ಕರೀತಾರೆ ಅಂತ. ಕಾಶಿನಾಥ್ ಕರೀತಾರ ಹಂಗಂತ ಸರ್. ಎಲ್ಲೋ ಒಂದು ಆಸೆ ಚಿಗುರ್ತು ಸರ್ ನನಗೆ. ಒಂಚೂರು ಎಲ್ಲೋ ಒಂದು
ಪಿಕ್ಚರ್ ಇಡ್ಲಿ ವಡೆ ಗ್ಯಾರಂಟಿ ಆಗುತ್ತೆ ಅಂತ ಗೊತ್ತಾಯ್ತು ನನಗೆ. ಸರಿ ಯಾಕಂದೆ, ಇಲ್ಲ ಬರಬೇಕಂತೆ, ಬ್ಯಾಂಕ್ ಮುಗಿಸ್ಕೊಂಬರ್ತೀನಿ ಅಂತೆ. ಸರಿ ಬ್ಯಾಂಕ್ ಸೀದಾ ಹೋದೆ ಸರ್. ಹೋಗಿ ಓ ನೀವೇನಾ ಅಂದರು. ಯಾಕೆಂದರೆ ಅಷ್ಟೊತ್ತಿಗೆ ಅವ್ರ ಜೊತೆಗೆಲ್ಲ ಪಾತ್ರ ಮಾಡಿದ್ದೆ ನಾನು. 150 ಪಿಕ್ಚರಲ್ಲಿ ಒಂದು ಸೀನ್ ಮಾಡಿದ್ದೆ ಅವ್ರ ಪಿಕ್ಚರಲ್ಲಿ ಎಲ್ಲ ಮಾಡಿದ್ದೆ. ಹೆಚ್ಚು ನಾನು ಪಿಕ್ಚರ್ ಮಾಡಿದೆ ಭಾರ್ಗವ್ ಅವ್ರ ಪಿಕ್ಚರಲ್ಲಿ ಸರ್. ಅವ್ರ ಪ್ರತಿ ವಿಷ್ಣುವರ್ಧನ್ ಪಿಕ್ಚರ್ ಯಾವುದೇ ಇರಲಿ, ಭಾರ್ಗವ ಯಾವುದೇ ಪ್ರೊಡಕ್ಷನ್ ಮಾಡಲಿ, ಆಸ್ಥಾನ ಕವಿಗಳು ನಾವು ಇರಲೇಬೇಕು ಅವ್ರಿಗೆ, ಆ ಥರ ಮಾಡ್ಕೊಂಬಂದೆ. ಸರಿ ಕರೆದ್ರು, ಓ ನೀವೇನಾ, ನೋಡಿ ನಾನೊಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ಅಜಗಜ ಅಂತರ ಅಂಥೇಳಿ, ಅದರಲ್ಲೊಂದು ಕಾಮಿಡಿ ಇರೋದು ವಿಲನ್ನು, ಅದು ಮಾಡಬೇಕು ನೀವು ಅಂತ. ಮಾಡ್ತೀನಿ ಸರ್ ಅಂತ ಹೇಳಿದೆ. ಸರಿ ಎಲ್ಲ ಅದೇ ನಾನು ನೋಡ್ಬಿಟ್ಟು ಮಾತಾಡಿಲ್ಲ, ಆಯಿತು ಹೇಳಿ ಕಳಿಸ್ತೀನಿ ಅಂದರು. ಹೇಳಿ ಕಳಿಸ್ತೀನಿ ಅಂದರೆ ಗೊತ್ತಲ್ಲ ನಿಮಗೆ, ಅದಷ್ಟೇ ಬರಲ್ಲ ವಾಪಸ್ಸು ಅಂತ, ಬ್ಯಾಂಕಿಗೆ ಗಟ್ಟಿ ಅಂತೇಳಿ ನಾನು ಮರ್ತುಬಿಟ್ಟೆ. 1 ವಾರ ಆಯಿತು, 15 ದಿವಸ ಆಯಿತು, ಏನು ಬರಲಿಲ್ಲ ರಿಪ್ಲೈ. ಮತ್ತೊಂದು ದಿವಸ ಬಂದ ಕೃಷ್ಣಮೂರ್ತಿ ನಾಡಿಗೆ, ಕರೀತಾರೆ. ಓ ಏನಪ್ಪ ಇದೇನೋ ತಗಲ್ಕೊಳ್ಳಂಗೆ ಕಾಣುತ್ತೆ ಅಂದ್ಕೊಂಡು ಸೀದಾ ಹೋದೆ. ಹೋದ ತಕ್ಷಣ ಅವರು ಮೇಕಪ್ ಮಾಡಿಸಿದ್ರು, ಡ್ರೆಸ್ ಹಾಕಿದರು. ಅದು ಅವ್ರದ್ದೊಂದು ಇದು ಅವ್ರಿಗೆ ಒಂದೇ ಸರಿ ಒಪ್ತಾ ಇರಲಿಲ್ಲ, ಮಾಡಿದರು. ಡೈಲಾಗ್ ಕೊಟ್ಟರು, ಅದನ್ನು ಮಾಡಿಸಿದ್ರು. ಎಲ್ಲ ಮಾಡಿಸಿ ಆದಮೇಲೆ ಸರಿ ಹೇಳಿ ಕಳಿಸ್ತೀನಿ ಅಂದರು. ಅಲ್ಲೂ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರು. ಏನಪ್ಪ ಇದು ಹೇಳಿ ಕಳಿಸ್ತೀನಿ ಅಂತ, ಇದು ಗಿಟ್ಟೆಲ್ಲ ಇಷ್ಟೆಲ್ಲ ಮಾಡಿ ಹೋಗ್ಬೇಕಲ್ಲ ಅವರು. ಸರಿ ಅದೊಂದು ವಾರ ಆದಮೇಲೆ ಮತ್ತೆ ಬಂದ ನಾಡಿಗೆ, ಕರೀತಾರೆ ಬಾರಪ್ಪ ಈಗಲೇ ನೀನು ಅಂತ. ಈಗಲೇ ಬರಬೇಕಂತೆ ಅಂದೆ. ಸರಿ ಹೋಗಿ ಮ್ಯಾನೇಜರಿಗೆ ಪರ್ಮಿಷನ್ ತೊಗೊಂಡು, ಸರ್ ಇಲ್ಲ ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಸೀದಾ ಬಂದೆ. ಆಮೇಲೆ ಕೂತ್ಕೊಂಡಿದ್ರು. ನೋಡಿರಿ ಈ ಪಿಕ್ಚರಿಗೆ ನೀವು ಸೆಲೆಕ್ಟ್ ಆಗಿದ್ದೀರಾ, ಕಾಮಿಡಿ ವಿಲನ್ ಅಂತೇಳಿ, ಏನು ಕೊಡಬೇಕು ಅಂತ ಕೇಳಿದ್ರು. ಸರ್ ನೀವೇನು ಕೊಡ್ತೀರೋ ತೊಗೊಳ್ತೀನಿ ಸರ್, ನಾನು ಇಷ್ಟೇ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಸರ್ ನನಗೆ ಉಮಾಶ್ರೀ ಅವರೆಲ್ಲ ಹೆಸರು ಮಾಡಿದ್ದು ಅವ್ರ ಪಿಕ್ಚರಿಂದಲೇ. ಉಮಾಶ್ರೀ, ಲೋಕನಾಥ್ ಅವರೆಲ್ಲ ಆ ಟೈಮ್ನಲ್ಲಿ ಹೆಸರು ಮಾಡಿದ್ದು ಅವ್ರ ಪಿಕ್ಚರಲ್ಲಿ. ನನಗೂ ಒಂದು ಆಸೆ ಹುಟ್ಟಿತು, ಏನೋ ಆಗುತ್ತೆ ನನಗೆ ಈ ಇದರಲ್ಲಿ ಅಂತೇಳಿ ನಾನು ದುಡ್ಡು ಕೇಳಲಿಲ್ಲ. ನೀವು ಎಷ್ಟು ಕೊಡ್ತೀರೋ ಅಷ್ಟು ಕೊಡಿ ಸರ್ ಅಂದರೆ. ಆಮೇಲೆ 45 ದಿವಸ ಡೇಟು ನನಗೆ ಅಂದರು. ನಾನು ಸುಸ್ತಾಗ್ಬಿಟ್ಟೆ. ಸರ್ 45 ದಿವಸ ಒಂದೇ ಸರಿ ಕೊಟ್ಬಿಟ್ರೆ ಬ್ಯಾಂಕ್ನವರು ನನ್ನನ್ನು ತೆಗೆದು ಬಿಸಾಕ್ಬಿಡ್ತಾರೆ ಸರ್, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಒಂದೇ ಸರಿ ಕೊಡೋಕ್ಕಾಗಲ್ಲ ಸರ್. ಸರಿ ಹಾಗಾದರೆ ಶೆಡ್ಯೂಲ್ ಕೊಡ್ತೀನಿ ಅಂದರು. ಅವ್ರಿಗೂ ಗೊತ್ತಿತ್ತು ನಮ್ಮ ಪ್ರಾಬ್ಲಮ್ಮು. ಶೆಡ್ಯೂಲ್ ಕೊಡ್ತೀನಿ ಅಂತೇಳಿ ಕೊಟ್ಟರು. ಮಾಡಿದೆ ಸರ್ ಆ ಪಿಕ್ಚರ್ ಮಾಡಿದೆ. ಪಿಕ್ಚರು ರಿಲೀಸ್ ಆಯಿತು. 100 ಡೇಸ್ ಆಗೋಯ್ತು ಸರ್. ಅಜಗಜ ಅಂತರ 100 ಡೇಸ್ ಆಗೋಯ್ತು. ಗಾಂಧಿನಗರದಲ್ಲಿ ಕಣ್ಣಿಗೆ ಬಿದ್ದೆ. ಜನಾರ್ದನ ಪಾಡ್ತಾನೆ. ಆ ಟೈಮಿಗೆ ಏನಾಯಿತು, ಉಪೇಂದ್ರ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡ್ದ. ಅವರು ಅಜಗಂಜಾದಲ್ಲಿದ್ದ. ಅಜಗಂಜಾದಲ್ಲಿ ನೋಡಿ ಸರ್, ಸುನಿಲ್ ದೇಸಾಯಿ, ಉಪೇಂದ್ರ, ಬಾಲಾಜಿ, ವಿಕ್ರಮ್ಮು ಇವರೆಲ್ಲ ಅಸೋಸಿಯೇಟ್ ಡೈರೆಕ್ಟ್ರು, ಕಾಶಿನಾಥಿ. ಆ ಇದರಲ್ಲಿ ಉಪೇಂದ್ರನ ಬರೆಯೋದು, ಹಾಡು ಬರೆಯೋದು, ಸಂಭಾಷಣೆ ಬರೆಯೋದು ಮಾಡ್ತಿದ್ದ. ಅವನು ಯಾವುದೋ ಒಂದು ಸಬ್ಜೆಕ್ಟ್ ಮಾಡಿದ್ದ. ಎಲ್ಲ ಅಜಗಜಾಂತರ ಆಗಿ 100 ಡೇಸ್ ಎಲ್ಲ ಫಂಕ್ಷನ್ ಆದಮೇಲೆ ಒಂದು ಸರಿ ಎಲ್ಲೋ ಸಿಕ್ಕ, ನಾನೊಂದು ಕತೆ ಮಾಡಿದ್ದೀನಪ್ಪ, ಆ ಕತೆಗೆ ನೀನೇ ಪಾಠ ಮಾಡಬೇಕು ಅದನ್ನು ಅಂತ. ನನಗೇನಾದ್ರು ಡೈರೆಕ್ಷನ್ ಸಿಕ್ಕರೆ ನೀನೇ ಮಾಡಬೇಕು ಆ ಕ್ಯಾರೆಕ್ಟ್ರು ಅಂದರು. ಮಾಡ್ತೀನಪ್ಪ ಅಂದೆ. ಆವಾಗ ಸೂರಪ್ಪ ಬಾಬು ರಾಮಸ್ವಾಮಿ ಸೇರಿಕೊಂಡು ತರಲೆ ನನ್ನ ಮಗ ಅಂತ ಒಂದು ಪಿಕ್ಚರು, ಫಸ್ಟ್ ಡೈರೆಕ್ಷನ್ ಉಪೇಂದ್ರಂದು. ಆ ಪಿಕ್ಚರಲ್ಲಿ ನಾನು ಪಾತ್ರ ಮಾಡಿದೆ, ಆತ ಜಗ್ಗೇಶನ ಫಾದರ್ ಆಗಿ. ಅದೇ ಪಿಕ್ಚರಲ್ಲಿ ಜಗ್ಗೇಶ್ ಹೀರೋ, ಅದೇ ಫಸ್ಟ್ ಟೈಮ್ ಹೀರೋ ಆಗಿದ್ದು ಜಗ್ಗೇಶ್, ತರಲೆ ನನ್ನ ಮಗ. ಅದರಲ್ಲಿ ನಾನು ಮಗ ಅಪ್ಪ. ಆ ಪಿಕ್ಚರ್ ಸಹ 100 ಡೇಸ್ ಆಗೋಯ್ತು ಸರ್. ಮೊದಲನೇ ಪಿಕ್ಚರ್ ಉಪೇಂದ್ರಿಂದ 100 ಡೇಸ್ ಆಗೋಯ್ತು. ಆಗ ಜಗ್ಗೇಶು ನನ್ನ ಕಾಂಬಿನೇಷನ್ ಸ್ಟಾರ್ಟ್ ಆಯ್ತು ಸರ್. 4 ವರ್ಷ ಧೂಳು ಎಬ್ಬಿಸ್ಬಿಟ್ಟು ನಾನು ಜಗ್ಗೇಶ್. ಆದರೆ ದುಡ್ಡಿನಲ್ಲಿ ಧೂಳು ಎಬ್ಬಿಸ್ಲಿಲ್ಲ, ಅದು ಧೂಳೆ ಆಗೋಯ್ತು. ಧೂಳೆ ಆಗುತ್ತೆ. ಏನು ಸರ್, ಇಡೀ ಪಿಕ್ಚರಿಗೆ 5,000 10,000 ಸರ್. ಆದರೂ ಮಾಡಿದೆ. ಯಾಕೆಂದರೆ ಹೆಸರು ನನಗೆ ಪಾರ್ಟಿಗೆ ನುಗ್ಗಿದೆ. ಕ್ಯಾರೆಕ್ಟರ್ ಇರ್ತಲ್ಲ, ಭಾಳ ಕ್ಯಾರೆಕ್ಟರ್ಗಳು ಮಾಡಿದೆ ಸರ್. ಜಗ್ಗೇಶು ನಾನು ಮಾಡಿದ ಕ್ಯಾರೆಕ್ಟ್ರೆಲ್ಲ ಮಾಡಿಬಿಟ್ಟೆ ನಾನು. ಸರಿ ಆಮೇಲೆ ಜಗ್ಗೇಶ್ ಅವ್ರದ್ದು ಪಿಕ್ಚರ್, ಜಗ್ಗೇಶು ಫಸ್ಟು ಬಂಡಾಲ ನನ್ನ ಗಂಡ ಅಂತ ಮಾಡಿದ್ರು. ಅದು ಆ್ಯಕ್ಚುಲಿ ಅವ್ರದ್ದು ಫಸ್ಟ್ ಪಿಕ್ಚರ್ ತರಲೆ ನನ್ನ ಮಗ ಬೇಕಾಗಿತ್ತು. ಫಸ್ಟ್ ಪಿಕ್ಚರ್ ಅದೇ ಅಂತ ಮಾಡಿದ್ರು ಅವರು. ಆದರೆ ರಿಲೀಸ್ ಮಾಡಿದ್ದು ಅದನ್ನೇ
ಫಸ್ಟ್ ಪಿಕ್ಚರ್ ಬಂಡಾಲ ಅದನ ಗಂಡ ಅಂತ. ಅಲ್ಲಿಂದ ಎಲ್ಲ ಪಿಕ್ಚರ್ಗಳು ಮಾಡಿಬಿಟ್ಟೆ ಸರ್. ಸಾಧಾರಣವಾಗಿ ಎಲ್ಲ ಡೈರೆಕ್ಟರ್ಗಳ ಹತ್ರನೂ ಮಾಡಿಬಿಟ್ಟಿದ್ದೆ. ಪುನೀತ್ ರಾಜ್ಕುಮಾರ್ ಅವ್ರಿಗೂ ಮಾಡಿದೆ. ಮೂರನೇ ಸಿನಿಮಾ 100 ಡೇಸ್ ಹೋಯ್ತಾ? ಹೌದು ಹೌದು. ಉಶ್ಶು ಬಿಡಿ ಸರ್, ನೀವು ಹ್ಯಾಟ್ರಿಕ್ ಹೀರೋ ನೀವು. ಆಮೇಲೆ ಸೀತಾಂಜನೇಯ, ಆಂಜನೇಯನ ಪಾಠ ಮಾಡಿದೆ. ಅದು ಒಂದು 50 ಡೇಸ್ ಹೋಯಿತು. ಫಸ್ಟ್ ಟೈಮ್ ಸರ್ ಮೂವಿ ಲ್ಯಾಂಡ್ನಲ್ಲಿ ಒಬ್ಬ ಪೋಷಕ ನಟನ ಬ್ಯಾನರು 60 ಅಡಿ ಎತ್ತರದ ಬ್ಯಾನರ್ ಬಿದ್ದಿದ್ದು ಫಸ್ಟ್ ಟೈಮ್. ಅದು ಸೂರಪ್ಪ ಬಾಬುನ ಪ್ರೊಡಕ್ಷನ್. ಅವನು ಯಾವುದೇ ಪ್ರೊಡಕ್ಷನ್ ಮಾಡಿದ್ರು ನಮಗೆ ಕಟ್ಟಿಟ್ಟ ಬುತ್ತಿ. ಹೀಗೆ ಮಾಡ್ಕೊಂಡು ಬಂದೆ ಸರ್. ಅಲ್ಲಿ 1000 ಫಿಲ್ಮ್ ಆಯ್ತು ಸರ್. 1000 ಫಿಲಮ್ಸ್. ಕನ್ನಡ ಇಂಡಸ್ಟ್ರಿಯಲ್ಲಿ 1000 ಸಿನಿಮಾದಲ್ಲಿ ಹೌದು ಸರ್, ನೀವು ಎಲ್ಲ ಸೇರಿ ಸರ್, ಚಿಕ್ಕ ಪಾತ್ರಗಳೆಲ್ಲ ಸೇರಿ ಇರಲಿ ಆ್ಯಕ್ಟ್ ಮಾಡಿದ ಸಿನಿಮಾ. ಹೌದು, ಪಟ್ಟಿ ಮಾಡಿ ಇಟ್ಕೊಂಡಿದ್ದೀರಾ? ಪಟ್ಟಿ ಮಾಡಿದೆ. ಅದ್ರಾಗೆ ಒಂದು 100 ಪಿಕ್ಚರ್ ರಿಲೀಸ್ ಆಗಿಲ್ಲ. ರಿಲೀಸ್ ಆಗಿದ್ದೆಲ್ಲ ಬರ್ದಿಟ್ಟು ಮಾಡಿದ್ದೀರಿ? ನಾನು ಮಾಡಿದ್ದೀನಿ. ಅಷ್ಟೇ. ಆ ರಿಲೀಸ್ ಆಗೋದು ಬಿಡೋದು ನಮಗೆ ಸಂಬಂಧ ಇಲ್ಲ. ಅಷ್ಟು 1000 ಫಿಲಮ್ ಮಾಡಿದ್ದೀನಿ ಸರ್. ಆ ಮಾಡಿದ್ದು ಈ ನಾನು 21 ಲಾಸ್ಟ್ ಸರ್. 22ರಿಂದ ನನಗೆ ಕ್ಯಾರೆಕ್ಟರ್ ಇದು ಕಾಯಿಲೆ ಶುರುವಾಯಿತು.